ಧ್ರುವರೇ, ಇದೇ ಮನೆ. ಅದೇನಾ? ಹಾ. ಒಂದ್ ನಿಮಿಷ ಬಂದೆ. ಏನ್ ಬಾವಾ, ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಾ? ನಮ್ಮನ್ ಸ್ವಾಗತ ಮಾಡಕ್ಕ ಇಲ್ಲ ಬೇರೆ ಯಾರನ್ನಾದ್ರೂ ನಿರೀಕ್ಷೆ ಮಾಡ್ತಿದ್ರಾ? ಮೈನಾ, ಕೆಲ್ಸಕ್ಕೆ ಹೋಗಿ ಇಲ್ಲಿಗೆ ಬರ್ತಾ ಇದ್ಯಾ ಅಥವಾ ಹಾಸ್ಟೆಲ್ಗೆ ಹೋಗಿ ಬರ್ತಾ ಇದ್ಯಾ? ಇಲ್ಲ ಕಣೆ, ಕೆಲ್ಸ ಮುಗ್ದ ತಕ್ಷಣ ಇಲ್ಲಿಗೆ ಬರ್ತಾ ಇದೀವಿ, ಅದಕ್ಕೆ ತಡ ಆಯ್ತು. ಅತ್ತೆ ಮಾವ ಬಂದಿದಾರಾ? ಇಲ್ಲ, ಯಾರನ್ನೋ ನೋಡ್ಕೊಂಬರ್ತೀನಿ ಅಂತ ಹೊರಗೆ ಹೋಗೋರೆ. ಅದ್ ಸರಿ, ಅವರು ಬಂದು ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಏನಾದ್ರೂ ಹೇಳಿದ್ರಾ? ಇಲ್ಲ ಧ್ರುವ, ಅದ್ರ ಬಗ್ಗೆ ಬಾಯೇ ಬಿಡ್ತಾ ಇಲ್ಲ. ರಾಧಾನು ಕೇಳಿದ್ಲು, ನಿನ್ ತಂಗಿ ಮತ್ತೆ ಅವ್ರ ಗಂಡನೂ ಬರ್ಲಿ, ಅವಾಗ್ಲೇ ನಾವು ಮಾತಾಡೋದು ಅಂತ ಹೇಳಿದ್ರು. ಹೋಗ್ಲಿ ಬಿಡಿ ಬಾವಾ, ಅವ್ರು ಬಂದಾಯ್ತಲ್ವಾ, ಮಾತಾಡೋಣ. ಅಕ್ಕ, ಅವ್ರನ್ನ ಚೆನ್ನಾಗಿ ಮಾತಾಡಿಸ್ದೆ ತಾನೆ? ಇದೇನ್ ರಾಧಾ ಅವ್ರೆ, ಮೈನವ್ರ ಪ್ರಶ್ನೆಗೆ ಉತ್ತರ ಕೊಡದೆ ದೀಪಕ್ ಅವ್ರ ಮುಖ ನೋಡ್ತಾ ಇದ್ದೀರಾ? ಅಕ್ಕ, ಅವ್ರ ತವ ಜಗಳ ಮಾಡಿದ್ಯಾ? ಲೇ ಮೈನಾ, ನನ್ನ ನೋಡಿದ್ರೆ ಜಗಳ ಮಾಡೋಳ್ ತರ ಕಾಣಿಸ್ತಿದ್ದೀನೇನೆ. ಮತ್ ಯಾಕೆ ಈ ತರ ಮುಖ ಇಟ್ಕೊಂಡಿದ್ಯಾ? ಈ ತರ ಏನೋ ಹೇಳ್ದೆ ನಿಂತ್ಕೊಂಡ್ರೆ ನಾವ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದು? ಅಲ್ಲ ಕಣೆ, ಏನ್ ಹೇಳೋದು? ಇಷ್ಟ ಇಲ್ದೇ ಇರೋಳ್ನ ಕರ್ಕೊಂಡ್ ಬಂದು ಮಾತಾಡು ಅಂತ ಹೇಳಿದ್ರೆ ಏನು ಅಂತ ಮಾತಾಡ್ಲಿ ನಾನು? ರಾಧಾ ಅವ್ರೆ, ನಾವೇನೋ ಕೇಳಿದ್ರೆ ನೀವೇನೋ ಹೇಳ್ತಾ ಇದ್ದೀರಲ್ಲ? ಅದು ರಾಧಾ, ನನ್ ಹೆಸರು ಯಾಕ್ರಿ ಹೇಳ್ತಿದ್ದೀರಾ? ನಾನೇನಾದ್ರೂ ನಿಮ್ಮಪ್ಪ ಅಮ್ಮಂಗೆ ತಪ್ಪಾಗೇನಾದ್ರೂ ಮಾತಾಡದ್ನಾ? ಬಂದಿದ ತಕ್ಷಣ ಮುಖಕ್ಕೆ ಹೊಡೆದಾಗೆ ನೀನ್ ಇಲ್ಲಾಕಿದ್ಯಾ ಅಂತ ಕೇಳಿದ್ಯಾರು? ಅತ್ತೆ ಮಾವ ನಿಂತವ್ ಹಂಗ ಹೇಳಿದ್ರಾ? ಇನ್ನೇನ್ ಮತ್ತೆ, ಇಲ್ಲೇ ನಿಂತಿದಾರಲ್ಲ ನಿಮ್ ಬಾವ, ಅವ್ರನ್ನೇ ಕೇಳು. ನಾನ್ ನೇರವಾಗಿ ಹೇಳ್ಬಿಟ್ಟೆ ಮೈನಾ, ನಾನೇನಾದ್ರೂ ನಿಮ್ ಮಗನ್ ಜೊತೆ ಬಾಳ್ವೆ ಮಾಡ್ಬೇಕು ಅಂದ್ರೆ ನಮ್ಮ ಅಪ್ಪ ಅಮ್ಮನ ಬಂದ್ ಕೇಳಿ ಅಂತ ಹೇಳ್ದೆ. ಇಲ್ಲ ಅಂದ್ರೆ ನಾನ್ ಮನೆಗ್ ಬರಕಿಲ್ಲ ಅಂತ ಅಂದಿದ್ದೀನಿ. ಯಾಕಕ್ಕ ಆತರ ಎಲ್ಲ ಹೇಳಕ್ ಹೋದೆ? ಏನೇ, ನಾನ್ ಹೇಳೋದ್ರಲ್ಲಿ ಏನ್ ತಪ್ಪಿದೆ ಹೇಳು? ತಪ್ಪು ಅಂತ ಯಾರು ಹೇಳಿದ್ರು ರಾಧಾ? ಮತ್ತೆ ನೀವ್ ಕೇಳ್ದೆ ಅದ್ ಹೇಗ್ ರಾಧಾ ಅಂತ ಶುರು ಮಾಡಿದ್ರಿ? ಅಯ್ಯೋ ರಾಧಾ, ನೀನ್ ಅಡಿಗೆ ಮಾಡಿದ್ದೀನ ನನ್ನ ತಂದೆ ತಾಯಿ ತಿನ್ಲಿಲ್ಲ ಅಂತ ನೀನ್ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಅದನ್ನ ಹೇಳಕ್ ಬಂದೆ ನಾನು. ಬಾವಾ, ಏನ್ ಹೇಳ್ತಿದ್ದೀರಾ? ಅಕ್ಕ ಮಾಡಿರೋ ಅಡಿಗೆನ ಅವ್ರು ಊಟ ಮಾಡಲ್ಲ ಅಂತ ಹೇಳಿದ್ರಾ? ಹೋಗ್ಲಿ ಬಿಡು, ನಾನೇನ್ ಬೇಜಾರ್ ಮಾಡ್ಕೊಂಡಿಲ್ಲ. ನಾನಂತೂ ಹೊಟ್ಟೆ ತುಂಬಾ ಊಟ ಮಾಡಿದ್ದೀನಿ. ನೀವು ಬನ್ನಿ, ಊಟ ಮಾಡಿ. ರೂಪಾ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಒಬ್ಳೇ ಬಂದ? ಸಿದ್ದು ಎಲ್ಲಿ? ಸಿದ್ದು ಮತ್ತೆ ಅತ್ತೆ ಮಾವನ್ಗೆ ಹುಷಾರಿರ್ಲಿಲ್ಲ, ಅವ್ರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಅಯ್ಯೋ ರಾಧಾ, ಬಂದಿರೋರ್ನ ಬನ್ನಿ ಅಂತ ಹೇಳೋದ್ ಬಿಟ್ಟು ಅವ್ರು ಯಾಕೆ ಬಂದಿಲ್ಲ, ಇವ್ರು ಯಾಕೆ ಬಂದಿಲ್ಲ ಅಂತ ಕೇಳ್ತಿದ್ಯಲ್ಲ? ನಾನಿಲ್ ಬಂದಿರೋದು ಬರೀ ರಾಧಾಗ್ ಮಾತ್ರ ಅಲ್ಲ, ಮೈನಾಗೆ ಮತ್ತೆ ದೀಪಕ್ಕೂ ಶಾಕ್ ಆಗಿರ್ಬೋದಲ್ವಾ? ಹೌದು ಅದ್ಕೆ, ನೀವ್ ಬರ್ತೀರಾ ಅಂತ ನಾವ್ ಅನ್ಕೊಂಡೇ ಇರ್ಲಿಲ್ಲ. ನೀವು ಬರಲ್ಲ ಅಂತ ಅನ್ಕೊಂಡಿದ್ದೆ. ಹಾಗಿದ್ರೆ ಅವ್ರಿಗೆ ಈ ವಿಷಯ ಗೊತ್ತಾ? ಹೌದು ಧ್ರುವ, ನಾನೇ ಹೇಳಿದ್ದು. ನನ್ನ ತಂದೆ ತಾಯಿ ಯಾವ ವಿಷಯದ ಬಗ್ಗೆ ಮಾತಾಡಕ್ ಬರ್ತಿದ್ದಾರೆ ಅಂತ ನನಗಿದುವರೆಗೂ ಗೊತ್ತಿಲ್ಲ. ರಾಧನ ಹತ್ರ ಮಾತಾಡ್ಬೇಕು ಅಂತ ಹೇಳಿದಿದ್ರೆ ಪರವಾಗಿಲ್ಲ, ಆದ್ರೆ ನಿಮ್ಗಳ ಜೊತೆ ಮಾತಾಡ್ಬೇಕು ಅಂತ ಹೇಳಿದಾಗ ನಾನು ಹೇಳಲೇಬೇಕಲ್ವಾ? ಹೌದು ದೀಪಕ್, ಖಂಡಿತವಾಗ್ಲೂ ಹೇಳ್ಬೇಕು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅತ್ತೆ ಮಾವನ್ ಗೊತ್ತಿದ್ರೆ ಅವರು ಇಲ್ಲಿಗೆ ಬಂದಿರೋರು. ಸರಿಯಾಗಿ ಹೇಳಿದ್ರಿ ಧ್ರುವ, ಇದನ್ನೇ ನಾನು ಹೇಳಿದ್ದು. ಆದ್ರೆ ನನ್ ಮಾತಿಲ್ ಯಾರ್ ಕೇಳ್ತಾರೆ? ಅತ್ತೆ ಮಾವ ನನ್ನ ಹತ್ರ ಏನ್ ಬೇಕಾದ್ರೂ ಮಾತಾಡ್ಲಿ, ಆದ್ರೆ ನಿಮ್ಗಳ ಹತ್ರ ಮಾತಾಡೋ ಅಂತದ್ ಏನಿದೆ? ಅಕ್ಕ, ಯಾಕೆ ಈ ತರ ಸಿಡ್ಸಿಡ ಅಂತಿದ್ಯಾ? ಇಷ್ಟೊತ್ತು ತಾಳ್ಮೆಯಿಂದ ಇದ್ದೆ ತಾನೆ, ಇನ್ ಸ್ವಲ್ಪ ಹೊತ್ತು ತಡ್ಕೊಂಡಿರು, ವಿಷಯ ಏನು ಅಂತ ಗೊತ್ತಾಗತ್ತೆ. ನಾನ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ನೀನ್ ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ? ವಿಷಯ ಏನ್ ಬೇಕಾದ್ರೂ ಇರ್ಲಿ, ಏನೇ ಆಗಿದ್ರು ಅವ್ರು ಮಾತಾಡ್ಬೇಕಾಗಿರೋದು ಅಪ್ಪ ಅವನ ಹತ್ರ ತಾನೆ. ಹೋಗ್ಲಿ ಬಿಡಿ ರಾಧಾ, ಅಪ್ಪ ಅಮ್ಮಂಗೆ ಇಲ್ಲಿ ಬರಕ್ಕಾಗಲ್ಲ, ಅದನ್ನೇ ಅವರು ಯೋಚನೆ ಮಾಡಿರ್ತಾರೆ. ಎಲ್ರೂ ಸೇರ್ಕೊಂಡು ಒಂದೇ ತರ ಮಾತಾಡ್ಬೇಡಿ. ಮೊದ್ಲು ಅಪ್ಪಯ್ಯ ಅವನ ಹತ್ರ ಮಾತಾಡ್ಬೇಕಿತ್ತು.